ಹೋಮದು ಮಗಳೆಲ್ಲ ಶ್ರಮವಿಲ್ಲ ಶ್ರೀದೇವಿಯ ಮಂದಿರವೇ ಕೆಳೆದಿರಲು ಧೂಮಕ್ಕೆ ದರ್ಶನದಲ್ಲಿ ನಡುಗುತ್ತಲ ಮಾನಿನಿಯರು ಪ್ರೀತಿಯಲ್ಲಿ ನೀನು ಹೇಳಿದಕ್ಕೂ ನೋಡುತ್ತಿರುವುದಕ್ಕೂ ಸಂಬಂಧವೇ ಕೂಡಿ ಬರುವುದಿಲ್ಲ. ತಾಯೇ, ಇಲ್ಲಿ ಬಂದು ನೋಡಿದೆವೆಂದಾದರೆ ಶ್ರೀದೇವಿ ಮಂದಿರವೇ ಪುಡಿಗೈಯಲ್ಪಟ್ಟಿದೆ. ಶಿವ ಶಿವ. ಮುನಿವಟುಗಳ ಮಂತ್ರಘೋಷವಿಲ್ಲ, ಹೋಮ ಧೂಮಗಳಿಲ್ಲ. ಎಲ್ಲಿ ಕಂಡರೂ ಧೂಮಕೇತುವಿನ ಸಂಚಾರ. ಬೆಂಕಿಯ ಮಳೆ ಬೀಳುತ್ತಾ ಇದೆ ತಾಯಿ. ಕಾಗಿಚ್ಚು ಉಂಟಾಗಿದೆ. ಯಾಕೆ ಹೀಗಾಯ್ತು? ಗುರುಗಳೇ ಗುರುಗಳೇ, ಓ ಗುರುದೇವ ಗುರುದೇವ ಎಂಬ ನುಡಿ ಕೇಳಿ ಬಳಿಯಲು ಹರದಿಂದ ಬರಲು ತರಳೆ ಬಾ ಮಗಳೇ ಕಾರ್ಯಗಳು ಮಿಂಚಿದ ಮೇಲೆ ಪರಮಾನುದನವೆಂದಳುತ್ತ ತರಳೆ ಬಾ ಮಗಳೇ. ಮಗಳೇ ಮಾಲಿನಿ, ಒಂದೇ ನಮ್ಮ ಅಸುರಕುಲ ಸಾಮ್ರಾಜ್ಯ ಯಶೋಮತಿ, ನೀನು ಬಂದೆಯಾ ತಾಯಿ? ಮಾಲಿನಿ, ಗುರುದೇವ, ಮಡಕೆ ಹೊಡೆದು ಮಣ್ಣಾದ ಮೇಲೆ ಬಂದೆಯಲ್ಲಮ್ಮ, ಯಾಕೆ ಬಂದೆ ಹೇಳು. ಹಲೋ ತಂದೆ ಭೀಕರ ಮೌನ ಪೊಂದಿದ್ದೆ ಕಾಶ್ರಮ ಇಲ್ಲದೆ ಕೆಲಯವಾಯ್ತು ಮಂದಿರಂ ಕೆಡೆದಿರುವುದೇಗೆ ನಮಗಿಂದು ಕಂದರಾಶ್ರಯವೇಕೆಂದರೆ ಯಾವತ್ತು ಕೂಡ ಬರುವಂತಹ ಸಂದರ್ಭದಲ್ಲಿ ಮುನಿವಟುಗಳ ಮಂತ್ರಘೋಷ ಕೇಳುತ್ತಿದ್ದಂತಹ ಈ ಕ್ಷೇತ್ರ ಇಂದು ನೋಡುವಾಗ ಬೆಂಕಿಯಿಂದ ಕೂಡಿದೆ. ದೇವಿಯ ಮಂದಿರವೇ ಪುಡಿಗೈಯಲ್ಪಟ್ಟಿದೆ. ತಂದೆ, ಈ ರೀತಿಯ ಭೀಕರ ಮೌನ ಯಾಕೆ ತಂದೆ? ಯಾಕೆ ತಂದೆ? ಮಣಿದನಿ ಬದಲೆತ್ತಿ ಹರಸಿ ಕಾಗಂಬನಿಯ ನಂಗೈಯಿಂದ ರೊರಸಿ ಮುನಿಯೆಂದ ಕೇಳು ರಾಣಿಯೋಳು ಆಕೆ ಹೊಣೆಗಾರಳ ಹಾಡು ಬೇಳುವಳು ದುಗುಡೆ ತುಂಬಿದ ಮನಸ್ಸಿಗೆ ಸಮಾಧಾನವನ್ನು ತಂದು ಕಾಣುವುದಕ್ಕಾಗಿ ಯಾವತ್ತೂ ಈ ಆಶ್ರಮಕ್ಕೆ ಬರುವವಳು ನೀನು. ನಿಜ. ಆದರೆ ನೋಡಿದೆಯೋ, ಯಾವತ್ತಿನಂತೆ ಈ ಆಶ್ರಮವಿಲ್ಲ. ಇಲ್ಲ. ಸ್ಮಶಾನ ಸದೃಶವಾಗಿ ಹೋಗಿದೆ. ಮುನಿವಟುಗಳು ಪಠಿಸುತ್ತಿದ್ದಂತಹ ವೇದ ಮಂತ್ರಗಳಿಲ್ಲ. ಇಲ್ಲ. ಕಾಳಿಕಾ ಮಂದಿರದಿಂದ ಕೇಳಿ ಬರುವ ಗಂಟೆಯ ನಿನಾದವಿಲ್ಲ. ಇಲ್ಲ. ಹಕ್ಕಿಗಳ ಚಿಲಿಪಿಲಿ ಇಲ್ಲ. ಪ್ರಾಣಿಗಳ ಓಡಾಟವಿಲ್ಲ. ಇಷ್ಟೆಲ್ಲ ಆಗುವುದಕ್ಕೆ ಕಾರಣ ಏನು ಅಂತ ನನ್ನಲ್ಲಿ ಕೇಳ್ತಾ ಇದ್ದೀಯಲ್ಲ. ಯಾಗ ಯಜನಾದಿಗಳನ್ನು ಮಾಡುತ್ತಾ ಜೀವನವನ್ನೇ ಸಾಗಿಸಬೇಕಾದಂತಹ ನಾನು ಭಯಗೊಂಡು ಗುಹೆಯೊಂದರಲ್ಲಿ ಅಡಗಿ ಕುಳಿತುಕೊಳ್ಳುವಂತಹ ಪರಿಸ್ಥಿತಿ. ಇದಕ್ಕೆಲ್ಲ ನೀನು ನನ್ನಲ್ಲಿ ಕೇಳಿದ್ರೆ ನಾನೇನು ಉತ್ತರಿಸಲಮ್ಮ. ಮತ್ತೆ ಯಾರಲ್ಲಿ ಕೇಳಬೇಕು ಗುರುದೇವ? ಇದಕ್ಕೆ ಉತ್ತರಿಸಬೇಕಾದವನು ನಾನಲ್ಲ, ನಿನ್ನಡತಿ ಯಶೋಮತಿ. ಗುರುದೇವ, ಈ ಮಲೆಗಳರಾಸೆ ತೊರೆದು ನೋಯಿಸಲೇಕೆ ಯಾಕೆ ತಂದೆಗೆ ಎನ್ನೊಳ್ಳೆ ನಿತ ಪರದ ಮಧುವ ಕಾಣಿ ಪದದಾಣೆ ತಂದೆಗೆ ಹೇಳು
ದುಷ್ಟರನ್ನು ದಂಡಿಸುವ ದೊರೆಗರು ಹರಿಂದಾದುವೆ ತಂದೆ ಕೇಳು ಎಂದಳು. ಗುರುದೇವ, ಮಹಾರಾಣಿ ಮಾಲಿನಿ ಕೇಳಿದಂತಹ ಪ್ರಶ್ನೆಗೆ ನನ್ನ ಕಡೆಗೆ ಸನ್ನೆ ಮಾಡಿ ನೀವು ತೋರಿಸುತ್ತಾ ಇದ್ದಿ. ಉತ್ತರಿಸುವ ಬಾಧ್ಯತೆ ನನಗುಂಟೆ. ಇಲ್ಲ, ನಿಮ್ಮ ಅಂತರಂಗ ಏನು ಅಂತ ಅರ್ಥ ಆಯ್ತು ನನಗೆ. ಏನನ್ನ ನಾವಿಲ್ಲಿ ಕಾಣುತ್ತಿದ್ದೇವೆಯೋ ಅದಕ್ಕೆಲ್ಲ ನಾನೇ ಹೊಣೆಗಾರನಾಗಿದ್ದೇನೆ, ಕಾರಣನಾಗಿದ್ದೇನೆ ಅನ್ನುವುದನ್ನು ನೀವು ಆಡುವುದಕ್ಕೆ ತೊಡಗಿದ್ದೀರಿ. ಇಲ್ಲ, ಕನಸಿನಲ್ಲಾಗಲಿ ನನಸಿನಲ್ಲಾಗಲಿ ಇಂತಹ ಒಂದು ಅಪಚಾರವನ್ನು ದಿವ್ಯ ಸನ್ನಿಧಾನಕ್ಕೆ ಎಸಗುವುದಕ್ಕೆ ನನ್ನ ಮನಸ್ಸು ಪಡುವುದಕ್ಕಿಲ್ಲವಲ್ಲ. ಹೀಗಿರುವಾಗ ಪ್ರಮಾದವಾಗಲಿ ಅಪರಾಧವಾಗಲಿ ನನ್ನಿಂದ ಆಗಿದ್ದಿಲ್ಲ ಅನ್ನುವುದನ್ನು ಬಲದಾಣೆಗಾಗಿ ನಾನು ಆಡುತ್ತಿದ್ದೇನೆ. ಆದರೆ ಒಂದುಂಟು, ಏನಮ್ಮ, ಈ ಆಶಮಾನನವರ ಅಧೀನಕ್ಕೆ ಒಳಪಟ್ಟದ್ದು, ಎನ್ನವರ ಆಳ್ವಿಕೆಗೆ ಸೇರಿದ್ದು, ನನ್ನವರ ಅರಿವಿಗೆ ಬಾರದೆ ಮತಿಗೆ ಗೋಚರಿಸದೆ ಯಾರಾದರೂ ದುಷ್ಟ ಮತಿಗಳಿಂದ ಇಂತಹ ಕೃತ್ಯ ನಿಮಗೆ ಎಸಗಿದೆ ಅಂತ ಆಗಿದೆ ಹೌದು ಅಂತಾದ್ರೆ ನಿಮಗೊಂದು ಅವಕಾಶವಿತ್ತು. ಏನಮ್ಮ, ನೇರವಾಗಿ ನನ್ನವರೆಡೆಗೆ ಸಾಗಿ ಬಂದು ನಮ್ಮವರಲ್ಲಿ ಸತ್ಯ ವಿಚಾರವನ್ನು ಅರುಹಿ ಆ ಬಳಿಕ ಅದಕ್ಕೊಂದು ಪರಿಹಾರವನ್ನು ಕಂಡುಕೊಳ್ಳಬಹುದಾಗಿತ್ತು. ದುಷ್ಟರನ್ನು ದಂಡಿಸುವ ಹೊಣೆ ಹೊತ್ತ ದೊರೆಗೆ ಅರುಹದೆ ಇನಿತಾದುದೆ. ಪ್ರಶ್ನೆ ನನ್ನದ್ದು, ಉತ್ತರಿಸಿ ಗುರುದೇವ. ಯಾರಲ್ಲಿ ಕೇಳಬೇಕಮ್ಮ? ನನ್ನವರಲ್ಲಿ. ಒಂದು ಕಮ್ಮಗೆ ವಿಷವಿಡಲು ಕಾಮರಾಯ ತಾನೇ ಬುದ್ಧಿ ಕಲಲು ಕಾಯುಗಾರಂತೆ ಈ ಜಗದಿ ಎನ್ನುತ್ತಾಯ ಜೀವನನೆಂದು ಮಹಾರಾಣಿ, ಇಲ್ಲಿ ಅರಸರಲ್ಲಿ ಹೇಳುತ್ತಿದ್ರೆ ಪರಿಹಾರ ದೊರಕುತ್ತಿದ್ದೆ, ಅವರನ್ನು ಹುಡುಕಿ ದಂಡಿಸುತ್ತಿದ್ದರು. ನಿನ್ನಲ್ಲೊಂದು ನಾನು ಪ್ರಶ್ನೆಯನ್ನು ಕೇಳಲಿ. ಒಂದಲ್ಲ ನೂರು ಕೇಳಿ. ಹೆಣ್ಣಾರುವಳು ತನ್ನ ಕಂದನನ್ನು ನವಮಾಸ ಪರ್ಯಂತ ತನ್ನ ಉದರದಲ್ಲಿ ಇರಿಸಿಕೊಂಡು 10ನೆಯ ತಿಂಗಳಿಗೆ ಈ ಲೋಕದ ಬೆಳಕನ್ನು ಕಾಣಿಸ್ತಾಳೆ. ಸ್ವಾಭಾವಿಕ. ತನ್ನ ಎದೆಯ ರಕ್ತವನ್ನೇ ಅಮೃತವನ್ನಾಗಿಸಿ ಆ ಮಗುವಿಗೆ ಸ್ತನ್ಯಪಾನವನ್ನು ಮಾಡಿಸ್ತಾಳೆ. ಅಂತಹ ತಾಯಿಯೇ ಆ ಮಗುವಿಗೆ ವಿಷವನ್ನಿಕ್ಕಿದರೆ ಅವಳು ಬಳಾಗಿ ತಾಯಿ ಆಗುವುದಕ್ಕುಂಟೆ ಅಲ್ವೇ ಅಮ್ಮ? ಕೃಷಿಕನೋರ್ವ ತಾನು ಬೆಳೆದಂತಹ ಬೆಳೆಯ ರಕ್ಷಣೆಗೋಸ್ಕರವಾಗಿ ಸುತ್ತಲೂ ಬೇಲಿಯನ್ನು ನಿರ್ಮಾಣ ಮಾಡ್ತಾನೆ. ಆ ಬೇಲಿ ರಕ್ಷಣೆಗಿರಲಿ ಎನ್ನುವ ಹಾಗೆ. ಆದರೆ ರಕ್ಷಣೆಗಿರಿಸಿದಂತಹ ಬೇಲಿಯೇ ಎದ್ದು ಹೊಲವನ್ನು ಮೇಯಿತು ಅಂತಾದ್ರೆ ಹೊಲಕ್ಕೆ ರಕ್ಷಣೆ ಉಂಟ ತಾಯಿ? ಇಲ್ಲ ಇಲ್ಲ ಅಮ್ಮ. ಕರುವೊಂದು ತನ್ನ ತಾಯಿ ಹಸುವನ್ನು ದೂರದಿಂದಲೇ ಕಂಡು ಅಂಬಾ ಎನ್ನುತ್ತಾ ಓಡಿ ಬರ್ತದೆ. ಯಾಕಂದರೆ ತಾಯಿ ಹಸು ತನ್ನನ್ನು ಮುದ್ದಿಸ್ತದೆ ಅನ್ನುವಂತಹ ಉದ್ದೇಶದಿಂದ. ಆದ್ರೆ ಬಳಿಗೆ ಬಂದಂತಹ ತಾಯಿ ಹಸು ಕರುವನ್ನು ಮುದ್ದಿಸದೆ ತನ್ನ ಹಿಂಗಾಲಿನಿಂದ ಒದ್ದಿತು ಅಂತಾದ್ರೆ ಕರುವಿಗೆ ರಕ್ಷಣೆ ಉಂಟ ತಾಯಿ? ಇಲ್ಲ ಇಲ್ಲ ಗುರುದೇವ. ಅಮ್ಮ, ಪ್ರಜಾರಂಜಕನಾಗಿ ಮೆರೆಯಬೇಕಾದಂತಹ ಅರಸನಾರುವ ಪ್ರಜೆಗಳಿಗೆ ಕಂಟಕಪ್ರಾಯನಾದರೆ ಪ್ರಜೆಗಳಿಗೆ ರಕ್ಷಣೆಯಲ್ಲಿಂಟು ತಾಯಿ. ಮಾತಿನ ಅರ್ಥ ನಾನು ಇಷ್ಟು ಹೇಳಿದ್ರೆ ನಿಮಗೆ ಅರ್ಥವಾಗಿಲ್ಲವೇನೋ? ಯಾರ ಕುರಿತಾಗಿ ಆಡುತ್ತಿದ್ದೀರಿ? ಅಥವಾ ತಿಳಿದರೂ ತಿಳಿಯದಂತೆ ವರ್ತಿಸ್ತಾ ಇದ್ಯಾ? ನಂಬಿಕೆ ಬರುವುದಿಲ್ಲ. ಇಷ್ಟಕ್ಕೆಲ್ಲ ಕಾರಣ ಬೇರೆ ಯಾರು ಅಲ್ಲ ತಾಯಿ, ನಿನ್ನ ಗಂಡ ಅರುಣಾಸು. ಎದುರಾಡುವುದಲ್ಲ, ಆದರೆ ನನ್ನವರೇ ನನ್ನುವುದನ್ನು ಚೆನ್ನಾಗಿ ಬಲ್ಲೆ. ಇಂತಹ ಒಂದು ಕೃತ್ಯಕ್ಕೆ ನನ್ನವರು ಮನಸ್ಸು ಮಾಡುವುದಕ್ಕಿಲ್ಲ, ಅವರ ಮನಸ್ಸು ಹೇಸಬಹುದು. ಹೌದಮ್ಮ, ಗಂಡನ ಬಗ್ಗೆ ಅಪಾರವಾದ ವಿಶ್ವಾಸವನ್ನಿರಿಸಿಕೊಂಡಂತಹ ನೀನು ಈ ಮಾತನ್ನು ಆಡುವುದು ಸಹಜವೇ ಹೌದು. ಹಾಗೆಂದು ಘಟಿಸಿದಂತಹ ಘಟನೆಯನ್ನು ನಿನಗೆ ನಾನು ಕಾಣಿಸಿಕೊಟ್ಟರೆ ನನ್ನ ಮಾತನ್ನು ನಂಬುವೆ ತಾಯಿ. ನೋಡೋಣವಂತೆ. ಇದೋ ನಿನಗೆ ದಿವ್ಯ ಅಮ್ಮನವರಿಗೆ ಏನಾಯ್ತು ಗುರುದೇವ? ತಳಿದನಾಗ ಕಮಂಡಲೋದ ಕಲ ಜಾಮಾಲಿ ಬಳಿಕಾಯ ತಳಿದನಾಗ ಕಮಂಡಲೋದ ಕಲ. ಯೋಚಿಸಬೇಡ. ತಾನು ಕಂಡಂತಹ ಘಟನೆಯನ್ನು ಅರಗಿಸಿಕೊಳ್ಳಲಾರದೆ ಈ ರೀತಿ ವರ್ತಿಸ್ತಾ ಇದ್ದಾಳೆ. ನಂದಿನಿಯ ದಿವ್ಯ ಜಲ ಉಂಟು, ಅದನ್ನು ಪ್ರೋತ್ಸಾಹಿಸಿದ್ದೇನೆ. ಬಳಿ ಕೆದ್ದಳುಗಿ ಭಾಷ್ಪದಿ ತೊಳೆದು ಮುನಿ ಪದವ ಉಳಿದಿ ಪಾಪತಿ ಎಳಿಯದಂದನಿ ತಲೆ ಕೊಡುವೆ ನಿಜ ಬಲಿ ಸಮರ್ಪಿಪೆ ಒಲಿದು ತವ ಸುತೆಯಳನು ಹರಸು
ಕುರಿತಾದ ಶ್ರದ್ಧೆ, ನನ್ನವರ ಕುರಿತಾದ ವಿಶ್ವಾಸ. ನಿಮ್ಮ ಮಾತಿನ ಮೇಲೆ ವಿಶ್ವಾಸ ಮೂಡದೆ ಬಿಡಿಯಿತು, ನಂಬಿಕೆ ಬಾರದೆ ಹೋಯಿತು. ನಿಮಗೆ ಅಪಚಾರ ಎಸಗುವ ಉದ್ದೇಶದಿಂದ ನಾನು ಅಷ್ಟನ್ನ ಆಡಿದ್ದಲ್ಲ, ನನ್ನ ಪ್ರತಿರೋಧವಲ್ಲ. ಆದರೆ ಇದೀಗ ಆರ್ಜಿಸಿದ ತಪೋಶಕ್ತಿಯಿಂದ ನೀವು ಕಾಣಿಸಿದ ಸತ್ಯವನ್ನು ನಾನು ಅನುಭವಿಸಿದ್ದೇನೆ. ಮುನಿವರ, ನನ್ನವರಿಂದ ಅನ್ಯಾಯವಾಗಿದೆ, ಅಪಚಾರವಾಗಿದೆ, ಧರ್ಮ ಕೆಟ್ಟು ಹೋಗಿದೆ. ಸ್ವರ್ಗ, ಮಧ್ಯ, ಪಾತಾಳ 3 ಲೋಕಗಳನ್ನು ಕೈವಶ ಮಾಡಿಕೊಂಡ ಎನ್ನರಸ ವರ್ತಮಾನದಲ್ಲಿ ಎಲ್ಲರನ್ನ ಹಿಂಸಿಸುವುದಕ್ಕೆ ಮನಸ್ಸು ಮಾಡಿದ್ದಾರೆ. ದೇವತೆಗಳು ನಿಜ ನೆಲೆಯನ್ನು ಕಂಡುಕೊಳ್ಳುವುದಕ್ಕೆ, ಮತ್ತೊಮ್ಮೆ ಭವಿತವ್ಯವನ್ನು ಕಟ್ಟಿಕೊಳ್ಳುವುದಕ್ಕೆ ಎಲ್ಲೆಂದರಲ್ಲಿ ದಿಕ್ಕಾಪಾಲಾಗಿ ಸಂಚರಿಸುವಂತಹ ಹೀನ ಸ್ಥಿತಿಯವರ ಬದುಕಿನಲ್ಲಿ ಸ್ಥಿರವಾಗಿದೆ. ಆ ಇಂದ್ರಾಣಿ ಬಂದೊದಗಿದ ದುರಿತವನ್ನು ಪರಿಹರಿಸುವುದಕ್ಕೆ ಬೇಕಾಗಿ ಆ ಜಗದಂಬಿಕೆಯ ಮೊರೆ ಹೋಗಿದ್ದಾಳೆ. ತನ್ನ ಧವಳ ಮಾಂಗಲ್ಯವನ್ನು ಆಕೆಯ ಪದತಳದಲ್ಲಿ ಸಮರ್ಪಿಸಿ ಕಣ್ಣೀರನ್ನೇ ಸುರಿಸುತ್ತಾ ಬಗೆ ಬಗೆಯಾಗಿ ಭಾವ ಶುದ್ಧಿಯಿಂದ ಪಾಡಿ ಆಕೆಯನ್ನು ಉಳಿಸಿಕೊಳ್ಳುವುದಕ್ಕಾಗಿ ಮುಂದಾಗಿದ್ದಾಳೆ. ಶ್ರೀದೇವಿಯ ಮನಸ್ಸು ಕರಗಿದೆ ಮುನಿವರ. ಆ ಮೂರ್ತಿಯಿಂದ ಹೊರಟ ದಿವ್ಯ ಪ್ರಭೆಯನ್ನು ನಮ್ಮ ಏಕ ವೀರಾದ್ರಿಪುರವನ್ನು ಬಂದು ಸೇರಿದೆ ಎನ್ನುವುದನ್ನು ನಾನು ಅರ್ಥ ಮಾಡಿಕೊಳ್ಳಬಲ್ಲೆ. ಇನ್ನೇನು ಅದುವೇ ಪ್ರಚಂಡ ಮಾರಿಯ ಸ್ವರೂಪವನ್ನಾತು ನನ್ನವರ ಪ್ರಾಣವನ್ನ ಹೀರಿಕೊಳ್ಳುವುದರಲ್ಲಿ ಯಾವ ಸಂದೇಹವೂ ಉಳಿದಿಲ್ಲ. ಒಂದು ಉಪಕಾರ, ಏನಮ್ಮ? ನಿಜ ಬಲಿಯಾಗಿ ನನ್ನನ್ನೇ ನಾನು ಸಮರ್ಪಿಸಿಕೊಳ್ಳುತ್ತೇನೆ. ನನ್ನವರ ಪ್ರಾಣಕ್ಕೆ ಬೇಕಾಗಿ ನನ್ನ ತಲೆಯನ್ನೇ ಕತ್ತರಿಸಿ ಅರ್ಪಿಸ್ತೇನೆ ಮುನಿವರ. ಬಂದವಳನ್ನು ಅನ್ಯಳು ಅಂತ ಭಾವಿಸಬೇಡಿ, ನಿಮ್ಮ ಮಗಳು ಅಂತ ತಿಳಿಯಿರಿ. ನನ್ನ ಮಾಂಗಲ್ಯ ಭಾಗ್ಯವನ್ನ ಉಳಿಸಿಕೊಡಿ ಮುನಿವರ, ಉಳಿಸಿಕೊಡಿ. ನೋಡಿದೆಯೇನಮ್ಮ? ನಿರಪರಾಧಿಗಳಾದ ಸಜ್ಜನರು ಬಲಿಯಾಗಿ ಎತ್ತರು ಶಿರವದಕ್ಕೆ ಹೊಣೆಗಾರರಾಗಿಹರು. ಸುರಿವ ಬಿಸಿನೆತ್ತರ ಪ್ರವಾಹ ಹರಿದು ಮಾರಿಯದೆರದಿ ಪಾಪದ ಉರಿಯನಿವನಿಂದ ರಸನಾಹುತಿ ಪುರವಣಿದಿ ಬಗಲಾರು ರಕ್ಷಿಪರು. ಮಹಾರಾಣಿ, ಅಪರಾಧಿಯಾದರೂ ನನ್ನ ಗಂಡನನ್ನು ಬದುಕಿಸಿಕೊಡಿ ಎನ್ನುವ ಹಾಗೆ ಸೆರೆಗೊಡ್ಡಿ ಬೇಡುತ್ತಾ ಇದ್ದೆ. ಸತಿ ಧರ್ಮ ನೋಡಿದೆಯೇನಮ್ಮ? ನಿನ್ನ ಗಂಡನ ಅಧಿಕಾರದ ವ್ಯಾಮೋಹಕ್ಕೆ, ಅಹಂಕಾರದ ದರ್ಪಕ್ಕೆ ಅದೆಷ್ಟು ನಿರಪರಾಧಿಗಳು ತಮ್ಮ ಜೀವನವನ್ನು ಕಳೆದುಕೊಂಡಿದ್ದಾರೆ ಅನ್ನೋದು ನಿನಗೆ ತಿಳಿದಿದೆಯೇನಮ್ಮ? ಅಮ್ಮ, ಅದೆಷ್ಟೋ ಮಾನವತಿ ಸ್ತ್ರೀಯರು ನಮ್ಮ ಗಂಡಂದಿರನ್ನು ಕಳೆದುಕೊಂಡು ವಿಧವೆಯರಾಗಿ ಕಣ್ಣೀರ ಧಾರೆಯಿಂದ ಜೀವನವನ್ನು ಸಾಗಿಸಬೇಕಾದಂತಹ ಪರಿಸ್ಥಿತಿ ಒದಗಿ ಬಂದಿದೆಯಮ್ಮ. ಅದೆಷ್ಟೋ ವೃದ್ಧ ಮಾತಾಪಿತರುಗಳು ತಮ್ಮ ಮಕ್ಕಳನ್ನು ಕಳೆದುಕೊಂಡು ನಮಗೆ ಮುಂದೇನು ಮುಂದೇನು ಅನ್ನುವ ಹಾಗೆ ಕಣ್ಣೀರುಗಳೆಯಿತ್ತ ಅಂಬರದತ್ತ ದೃಷ್ಟಿಯನ್ನು ಹರಿಸಿದ್ದಾರೆ ತಾಯಿ. ಅದೆಷ್ಟೋ ಮಕ್ಕಳು ತಮ್ಮ ತಾಯಿ ತಂದೆಯರನ್ನು ಕಳೆದುಕೊಂಡು ಅನಾಥರಾಗಿ ಭಿಕ್ಷೆ ಬೇಡುವಂತಹ ಪರಿಸ್ಥಿತಿಯಲ್ಲಿ ಜೀವನವನ್ನು ಸಾಗಿಸ್ತಾ ಇದ್ದಾರಮ್ಮ. ಅವರೆಲ್ಲರ ಪ್ರಾಣಕ್ಕೆ ಬೆಲೆ ಇಲ್ಲವೇನೋ ತಾಯಿ? ಅಮ್ಮ, ಅದೆಷ್ಟೋ ನೊಂದ ಸತಿಯರ, ಅದೆಷ್ಟೋ ಸಾಧು ಸಜ್ಜನರ, ಅದೆಷ್ಟೋ ಮಕ್ಕಳ ನಿನ್ನ ಗಂಡನ ಹರಿತವಾದ ಕತ್ತಿಗೆ ಬಲಿಯಾಗಿ ಹೋಗಿದ್ದಾರೆ. ಅವರೆಲ್ಲರಿಂದಲೂ ಸುರಿದಂತಹ ರಕ್ತವೇ ಕಾಲುವೆಯಾಗಿ ಹರಿದು ನಿನ್ನ ಗಂಡನನ್ನು ಬಲಿ ಪಡೆಯುವುದರಲ್ಲಿ ಯಾವುದೇ ಸಂಶಯವಿಲ್ಲ ತಾಯಿ. ತಡೆಗೋಡೆಯಾಗಿ ನಾನಿದ್ದೇನೆ. ಸಾಧ್ವಿ ಹರಿದಕ್ಕೆ ಸಾಧ್ವಿಯಾದವಳ ಮಾಂಗಲ್ಯವ ಹರಿವ ಶಂಕರ ನೋಡ್ಬೆನು. ಪರಮೇಶ್ವರ ವಿಪ್ಪು ಗಾಯತ್ರಿ ಜಪವಿಪ್ಪ ಚನ್ನರ ಸತ ಅಮರನೆನು. ಮುನಿವರ, ನನ್ನವರ ಪ್ರಾಣವನ್ನು ಉಳಿಸುವುದಕ್ಕೆ ನಾನು ಸಮರ್ಥನಿದ್ದೇನೆ. ನಾನೊಬ್ಬಳಾಕೆ ಸಾಧ್ವಿ ಇದ್ದೇನೆ. ಕಾಯೇನ ವಾಚ ಮನಸ ತ್ರಿಕರಣ ಪೂರ್ವಕವಾಗಿ ಭಾವ ಶುದ್ಧಿಯಿಂದ ಯಾವುದೇ ಚಿತ್ತ ಚಾಂಚಲ್ಯವನ್ನು ಅನುಭವಿಸದೆ ನನ್ನವರನ್ನು ನಾನು ಶುದ್ಧಾಂತಕರಣದಿಂದ ಸೇವಿಸಿದ್ದೇನೆ. ಆ ಬಲದಿಂದ ನಾನು ಆಡುತ್ತಿರುವುದು. ಮಾನವತಿಯಾಗಿ ಬದುಕು ಕಟ್ಟಿಕೊಂಡ ನಾನಿರುತ್ತ ನನ್ನವರ ಪ್ರಾಣವನ್ನು ಹಿರುವುದಕ್ಕೆ ಇನ್ನೊಬ್ಬರಿಂದ ಸಾಧ್ಯವಾದೀತೆ? ನನ್ನ ಮಾಂಗಲ್ಯವನ್ನು ಹರಿದಿಕ್ಕುವುದಕ್ಕೆ ಇನ್ನೊಬ್ಬರು ಬರುವುದಕ್ಕುಂಟೆ? ಬರುವ ಕಾಲಘಟ್ಟದಲ್ಲಿ ನೋಡಿಕೊಂಡೇನು, ಎದುರಿಸಿ ನಿಂತೇನೆ. ಇನ್ನೂ ಹೇಳುತ್ತೇನೆ,
ಹೆಣ್ಣೊಬ್ಬಳು ಪತಿವ್ರತೆಯಾಗಿ ಬದುಕು ಕಟ್ಟಿಕೊಂಡ ಕಾಲಕ್ಕೆ ಏನನ್ನ ಸಾಧಿಸಬಹುದು, ಸಾಧನೆಯ ಮೂಲಕ ನಿರೂಪಿಸಬಹುದು ಅನ್ನುವುದಕ್ಕೆ ಈ ಪೂರ್ವ ಪ್ರಕರಣಗಳೇ ಸಾಕ್ಷಿಯಾಗಿ ನಿಲ್ತದೆ. ತನ್ನ ಗಂಡನ ಪ್ರಾಣವನ್ನು ಉಳಿಸುವುದಕ್ಕೆ ಬೇಕಾಗಿ ಸತಿ ಸುಮತೀದೇವಿ ಪಟ್ಟಂತಹ ಪಾಡು ಕಷ್ಟ ಭವನೆಗಳನ್ನು ನಾನು ಚೆನ್ನಾಗಿ ಬಲ್ಲೆ. ಸೂರ್ಯ ಚಂದ್ರಮರ ಸಂಚಲನಕ್ಕೆ ಒಂದು ಕಾಲುಯಾಕೆ ತಡೆಗೋಡೆಯಾಗಿ ನಿಂತಿದ್ದಳಂತೆ. ಆ ಬಳಿಕ ತನ್ನ ಪಾತಿವೃತ್ಯದ ಬಲುಮೆಯಿಂದಲಾಗಿ ತನ್ನ ಗಂಡನ ಪ್ರಾಣವನ್ನು ಉಳಿಸಿಕೊಂಡವಳಂತೆ. ಹೆಚ್ಚೇಕೆ ಸತಿ ಅನಸೂಯಾದೇವಿ 3 ಮೂರ್ತಿಗಳನ್ನು ತೊಟ್ಟಿಲ ಮಗುವನ್ನಾಗಿಸಿ ಪವಡಿಸಿ ತೂಗಿದ್ದಿಲ್ವೇ? ಅವಷ್ಟು ಎತ್ತರಕ್ಕೆ ನಾನು ಬೆಳೆದಿದ್ದಿಲ್ಲ. ಸತಿ ಸಾವಿತ್ರಿ ದೇವಿ ತನ್ನ ಗಂಡನ ಪ್ರಾಣವನ್ನ ಮತ್ತೆ ಪಡೆಯುವುದಕ್ಕೆ ಬೇಕಾಗಿ ಯಮನನ್ನಾದರೂ ಬೆಂಬಿಡದೆ ಕಾಡಿದ ಆದರ್ಶ ಸತಿ. ಅಷ್ಟು ಸಾಧನೆ ನನ್ನಿಂದ ಕೂಡಿತು ಅನ್ನೋ ವಿಶ್ವಾಸದಿಂದ ಆಡುವುದಲ್ಲ, ಆದರೆ ಅಲಂಕಾರಿಕವಾದ ಮಾತುಗಳಲ್ಲ. ನನ್ನವರ ಪ್ರಾಣವನ್ನು ಉಳಿಸಿಕೊಳ್ಳಬೇಕೆನ್ನುವ ಹಂಬಲವಷ್ಟೇ, ಆಶಯವಷ್ಟೇ. ಬೇಡ, ಅಷ್ಟಕ್ಕೂ ಸಾಧ್ಯವಾಗದೆ ಉಳಿತದಂತಾದ ಇನ್ನೂ ಒಂದು ವಿಶ್ವಾಸವಿದೆ. ಏನಮ್ಮ? ವಿಧಿಯಿಂದ ದತ್ತವಾದ ವರಬಲ. ನನ್ನವರು ಕೇಳದೇ ಇದ್ದರೂ ಶಾರದಾ ಮಾತೆ ಒಲಿದು ಅನುಗ್ರಹಿಸಿದಂತಹ ಗಾಯತ್ರಿ ಮಂತ್ರದ ಬಲುಮೆ. ಗಾಯಂತಂ ತ್ರಾಯತೆ ಇತಿ ಗಾಯತ್ರಿ. ಯಾರು ಭಜಿಸ್ತಾರೆಯೋ, ಯಾರು ಮನನ ಮಾಡ್ತಾರೆಯೋ, ಯಾರು ಪಠಿಸ್ತಾರೆಯೋ, ಮನ ತ್ರಾಯತೆ ಇತಿ ಮಂತ್ರ. ರಕ್ಷಿಸುವುದಕ್ಕಾಗಿ, ಅವರನ್ನು ಕಾಪಾಡುವುದಕ್ಕಾಗಿ ಮಂತ್ರವೇ ಅವರಿಗೆ ರಕ್ಷಣೆಯಾಗಿ ಒದಗಿ ಬರ್ತದೆ ಅನ್ನುವುದರ ತಾತ್ಪರ್ಯ. ಹೀಗಿರುವಾಗ ಜನಬಲ, ದೇಹಬಲ, ವಿಧಿದತ್ತವಾದ ವರದ ಬಲ ಎಲ್ಲವನ್ನ ಹೊಂದಿರುವ ಎನ್ನರಸ ಅಮರನಲ್ವೇ? ನಿನ್ನ ಗಂಡ ಅಮರನೇ, ಮತ್ತೇನು? ದೇವಿ ಗಂಡಿಕೆಯಾಗಿ ಬರುತ್ತ ಸತಿಯ ಪ್ರಭಾವ ಪುತ್ರನೇ ಇವಳು. ಭಾವಿಸದಿರು ಜಪತಪವ ವಿವಿಧ ದೈವಗಳನ್ನು. ದೇವರು ಕೊಟ್ಟರೆ ಕೊನೆತನಕ, ಮಾನವ ಕೊಟ್ಟರೆ ಮನೆತನಕ. ಜನಬಲ, ಧನಬಲ, ಅಧಿಕಾರ ಬಲ ಇದು ಯಾವುದು ಶಾಶ್ವತ ಅಲ್ಲ ತಾಯಿ. ಜನಬಲ ಇರುವವರೆಗೆ ಧನಬಲ ಇರಬಹುದು, ಅಧಿಕಾರ ಬಲ ಇರಬಹುದು. ಅಧಿಕಾರ ಬಲ ಇರುವವರೆಗೆ ಧನಬಲ ಇರಬಹುದು. ಅದೆಲ್ಲವೂ ಕಳೆದುಕೊಂಡು ಏಕಾಂಗಿಯಾಗಿ ಜೀವನವನ್ನು ನಡೆಸುವಂತಹ ಅವಕಾಶ ಒದಗಿ ಬರಬಹುದು. ಅಮ್ಮ, ವಿಧಿಯನ್ನು ಮೆಚ್ಚಿಸಿದಂತಹ ನಿನ್ನ ಗಂಡ ವರಬಲವನ್ನು ಪಡೆದಿದ್ದಾನೆ. ಜೀವನದಲ್ಲಿ ನೈತಿಕತೆಯೇ ಇಲ್ಲದವನಿಗೆ ವರಬಲ ಸಿದ್ಧಿಸುವುದಕ್ಕುಂಟೇ ತಾಯೇ. ಅಮ್ಮ, ದೇವಿ ವಾಣಿದೇವಿ ಒಲಿದುಕೊಟ್ಟಂತಹ ಆ ಗಾಯತ್ರಿ ಮಂತ್ರ, ಆ ಗಾಯತ್ರಿ ಮಂತ್ರವನ್ನು ಪಠಿಸುವುದನ್ನು ಬಿಟ್ಟು ಅದೆಷ್ಟು ಸಮಯ ಸಂದು ಹೋಯಿತು ಅನ್ನುವುದು ನಿನಗೆ ತಿಳಿದಿದೆಯೇ ನಮ್ಮ ಶಿವನೇ? ಅಮ್ಮ, ನೊಂದ ಸತಿಯರ ಕಣ್ಣೀರನ್ನರಸುವುದಕ್ಕೆ ಬರುವವಳು ಸಾಮಾನ್ಯನಲ್ಲ ತಾಯಿ. ಅಮರ ಪದವಿಗಿಂತಲೂ ಹೆಚ್ಚಿನದನ್ನು ಅನುಗ್ರಹಿಸಬಲ್ಲಂತಹ ಶ್ರೀದೇವಿಯೇ ಚಂಡಿಕೆಯಾಗಿ ಬರುವ ಕಾಲಕ್ಕೆ ನಿನ್ನ ಗಂಡನನ್ನು ರಕ್ಷಿಸುವುದಕ್ಕೆ ಯಾರಿದ್ದಾರೆ ತಾಯಿ? ಯಾರಿದ್ದಾರೆ? ಶ್ರೀದೇವಿ ಬರುವಳೆ. ಹೌದಮ್ಮ, ಬರಲಿ ಮುನಿವರ. ಶ್ರೀದೇವಿ ಪದದಾನೆ ಮುನಿದೂರನವರ ಪ್ರಾಣವನ್ನ ಹರಣ ಮಾಡುವುದಕ್ಕಾಗಿ ಬರಬಹುದಾದ ಶ್ರೀದೇವಿಯ ಪದದಾಣಿ. ಹೆಚ್ಚೇಕೆ? ಕರ್ಮ ಪ್ರಪಂಚದಲ್ಲಿ ಕರ್ಮಜೀವಿಗಳು ಎಸಗುವ ಕರ್ಮಗಳಿಗೆ ಸಾಕ್ಷಿ ರೂಪದಲ್ಲಿರುವ ಸೂರ್ಯ ಚಂದ್ರಮರ ಮೇಲಾಣಿ. ನಿಸ್ವಾರ್ಥ ಭಾವದಿಂದ ಪರ ಹಿತವನ್ನೇ ಸಾಧಿಸುವುದಕ್ಕಾಗಿ ತನ್ನ ಬದುಕದೆತ್ತ ತವ ಪುಣ್ಯ ಸನ್ನಿಧಾನದ ಮೇಲಾಣಿ. ಎಲ್ಲಿಯವರೆಗೆ ಯಶೋಮತಿಯ ದೇಹದಲ್ಲಿ ಪ್ರಾಣವಿದೆಯೋ ಅಲ್ಲಿಯವರೆಗೆ ನನ್ನವರ ದೇಹದ ಒಂದು ಕೂದಲು ಮುರುಟದಂತೆ ಕೊಂಕದಂತೆ ನನ್ನವರನ್ನು ನಾನು ಆಧರಿಸ್ತೇನೆ ಮುನಿವರ. ಯಾರಾಯಸ್ಸನ್ನು ಯಾರು ತಿಳಿದಿದ್ದಾರೆ ತಾಯಿ? ಶಿವ, ಇಲ್ಲ ಇಲ್ಲ, ಬಲುಮೆಯ ಕಾರ್ಯದಿಂದ
ಅಳಿದೆನಾದರೆ ಮುನ್ನ ಬಲಿಗೊಳ್ಳುವಳ ದೇವಿ ಪತಿಯ ಪರಪುಣ್ಯ ಪುರುಷಾಂಬಿಕೆಗೆ ಹರಕೆಯ ಕೊಡಿಸಿ ಉಳಿಸಿ ಮೋಕ್ಷವ ಕೊಡಿಬುದೆನರು ಬಲು ಕಾರ್ಯದಿಂದಳಿದೆನಾದರೆ ಮುನ್ನ ಬಲಿಗೊಳ್ಳುವಳ ದೇವಿ ಪತಿಯ ಮುನಿಯೇ ಮುನಿವರ ಮಹಾರಾಣಿ, ಯಾರ ಆಯಸ್ಸನ್ನು ಪ್ರಪಂಚದಲ್ಲಿ ಯಾರು ತಿಳಿದವರಿದ್ದಾರೆ, ಯಾರು ನಿರ್ಧರಿಸಿದವರಿದ್ದಾರೆ. ಗ್ರಹಗತಿಯ ತಿದ್ದುವನೆ ಜಾತಕದ ಜೋಯಿಸನು ವಿಹಿತವಾಗಿ ಹುದದರ ಗತಿ ಸೃಷ್ಟಿ ವಿಧಿಯು ಹುಟ್ಟಿಸಿದ ಬ್ರಹ್ಮನಿಂದ ನಾವು ಪಡೆದ ಸಂಚಯದಿಂದ ಅನುಭವಿಸಬೇಕಾದ ಪ್ರಾರಬ್ಧದಿಂದ ತಪ್ಪಿಸಿಕೊಳ್ಳುವುದಕ್ಕೆ ಯಾವನಿಂದಲೂ ಪ್ರಪಂಚದಲ್ಲಿ ಸಾಧ್ಯವಾಗುವುದಿಲ್ಲ, ಅದು ಹುಸಿಯಾಗುವುದಕ್ಕಿಲ್ಲ. ಅರ್ಥ ಆಯ್ತು. ನನ್ನವರನ್ನ ಉಳಿಸ್ತೇನೆ ಅನ್ನುವ ಹಾಗೆ ಛಲದಿಂದ ನಾನು ಆಡಿ ತೋರಿಸಿದೆ. ಸಕಾಲದಲ್ಲಿ ಎಚ್ಚರಿಸಿದ್ರಿ, ನೀನೇ ಇಲ್ಲವಾದ್ರೆ ಸಾಹಿತ್ಯ ಎನ್ನುವ ಕಾರಣಕ್ಕಾಗಿ ಕಣ್ಣೀರಿಳಿಸುವುದಲ್ಲ, ಸತ್ತರೆ ನನಗದು ಸದ್ಗತಿಯನ್ನು ಹೊಂದುವುದಕ್ಕೆ ದಾರಿ. ಸುಮಂಗಲೆಯಾಗಿ ನಾನು ಮರಣಿಸಿದರೆಂದಾದರೆ ನನ್ನ ಹೆಣ ನನ್ನವರ ಹೆಗಲೆಯಲ್ಲಿ ಸ್ಮಶಾನ ಯಾತ್ರೆಯನ್ನು ಕೈಗೊಳ್ಳುತ್ತದೆ. ನನಗದು ಮೋಕ್ಷ ಸಂಪಾದನೆಗೆ ದಾರಿ ಮಾಡಿಕೊಡುತ್ತದೆ. ಆದರೆ ನನ್ನ ನಾಗಲಿ ಎನ್ನರಸ ಏಕಾಂಗಿಯಾಗಿ ಬದುಕು ಕಳೆಯಬೇಕಾದ ದೀನತೆ, ಅದನ್ನು ನಾನು ಕಲ್ಪಿಸಿಕೊಳ್ಳುವುದಕ್ಕೆ ಸಾಧ್ಯವಾಗುವುದಿಲ್ಲ, ಊಹಿಸುವುದಕ್ಕೂ ಸಾಧ್ಯವಾಗುವುದಿಲ್ಲ. ಇವರ ಒಂದು ಉಪಕಾರ ಏನಮ್ಮ? ಮುನಿದು ಬರಬಹುದಾದ ಅಂಬಿಕೆಯ ಪದತಳದಲ್ಲಿ ಬೇಕಾದ ಹರಕೆಗಳನ್ನು ಸಮರ್ಪಿಸಿ ಎನ್ನರಸರಿಗೊಂದು ಮೋಕ್ಷವನ್ನು ಒದಗಿಸಿಕೊಡು ಮುನಿವರ, ಮೋಕ್ಷವನ್ನು ಒದಗಿಸಿಕೊಡು. ಬಿಡುದು ಗುಡ ನೆಲೆಯ ಶೋಮತಿಯೇ ಚಂದ್ರಾರ್ಕವಾಯುಷ ಪಡಿವೆ ಸತ್ಸರಿಕೆಯೇ ಮಹಾಸತಿಯೇ ನಿನ್ನಡೆಯ ಮೋಕ್ಷವ ಪಡೆವ ನಂಬಿಕೆ ನಡಿಗಳಾಶ್ರಯ ಕೊಡಿಬೆನೆಂದಡಬಡಿಸಿ ಕಳುಹಿದ ಹಿಡಿದು ಗುಡ ನೀನೆಲೆ ಯಶೋಮತಿಯೇ. ಮಹಾರಾಣಿ, ಮಹರ್ಷಿ, ಕೈ ಹಿಡಿದ ಗಂಡ ದುಷ್ಟನಾಗಲಿ ಕುಂಟನಾಗಲಿ ಕುರುಡನಾಗಲಿ ಹೆಂಡತಿಯಾದವಳು ಆತನ ಶ್ರೇಯಸ್ಸನ್ನೇ ಬಯಸ್ತಾಳೆ. ಇದಕ್ಕೆ ನೀನು ಹೊರತಲ್ಲ ತಾಯಿ. ಹದಿಬದೆಯ ಹೆಣ್ಣಾಗಿ ನಿನ್ನ ಮನದ ಸಂಕಲ್ಪವನ್ನು ತಿಳಿದು ಮನಸ್ಸಿಗೆ ಸಮಾಧಾನವಾಯಿತು. ನಿನ್ನ ಹೆಸರು ಚಂದ್ರಾರ್ಕ ಪರ್ಯಂತ ಸ್ಥಿರವಾಗಿ ನೆಲೆಯಾಗಲಿ ಅಮ್ಮ. ನಿನ್ನ ಈ ನಡೆ ಭವ್ಯ ಭಾರತದ ಮುಂದಿನ ನಾರಿಯರಿಗೆ ದಾರಿದೀಪವಾಗಲಿ ತಾಯಿ. ನೀನು ಕಣ್ಣೀರು ಹಾಕಬೇಡಮ್ಮ, ವಿಧಿ ಇಲ್ಲ. ಒಂದು ವೇಳೆ ನೀನು ಕಣ್ಣೀರು ಹಾಕಿದೆ ಅಂತಾದ್ರೆ ಅದು ಈ ಅವನಿಗೆ ಶಾಪವಾದೀತಮ್ಮ. ಹಾಗೆ ಮಾಡಬೇಡ. ಈ ಹಿಂದೆ ಕ್ಷಮೆಗೆ ಕ್ಷಾಮ ಒದಗಿದಂತಹ ಸಮಯದಲ್ಲಿ ಸುರನಂದಿನಿಯನ್ನೇ ದನಿಗಿಳಿಸಿ ಕ್ಷಮೆಯ ಕ್ಷಾಮವನ್ನು ಹೋಗಲಾಡಿಸಿದಂತಹ ಈ ಜಾಬಾಲಿ ಮುನಿ, ನೀನು ಯೋಚಿಸಬೇಡ. ಅಂಬಿಕೆಯನ್ನು ಪ್ರಾರ್ಥಿಸಿ ನಿನ್ನ ಗಂಡನಿಗೆ ಮೋಕ್ಷವನ್ನು ಕೊಡಿಸುವಲ್ಲಿ ಪ್ರಾಮಾಣಿಕವಾದ ಪ್ರಯತ್ನವನ್ನು ನಾನು ಮಾಡುತ್ತೇನಮ್ಮ. ಹಾಗೆ ಉಪಚಾರ ಮಾಡಿ. ನೋಡಿದೆಯಾ, ನೀವು ಈ ಆಶ್ರಮಕ್ಕೆ ಬಂದು ಅದೆಷ್ಟು ಸಮಯ ಸಂದು ಹೋಯಿತು, ಬಹಳ ಹೊತ್ತಾಯಿತು. ಒಂದು ವೇಳೆ ಈ ವಿಚಾರ ನಿನ್ನ ಗಂಡನಿಗೆ ತಿಳಿಯಿತು ಅಂತಾದ್ರೆ ಅದರಿಂದ ಕಷ್ಟಕ್ಕೊಳಗಾಗುವವರು ನೀವು ಮಾತ್ರ ಅಲ್ಲ, ನಾನೂ ಕಷ್ಟಕ್ಕೊಳಗಾಗಬೇಕು. ಮತ್ತೆ ಅರಮನೆ ಸರಿಕೊಡುತ್ತೇವೆ ಅಲ್ವೇ? ಆದಷ್ಟು ಶೀಘ್ರವಾಗಿ ಅದು ಯಶೋವತಿಗೆ ಅಭಯವನ್ನು ಇಟ್ಟಿದ್ದೇನೆ. ಆ ಕಾರ್ಯದ ಸಮನ ಮಾಡಬೇಕು, ನೋಡೋಣ.